ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಇನ್ಸಮಾಚಾರ ಯೂಟ್ಯೂಬರ್ ಮೈಸೂರು. ನಿಮ್ಗೆ ಆಲ್ರೆಡಿ ತಮ್ಮನೇ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬನ್ನಿ ಅಂತ. ಜಸ್ಟಿಸ್ ಫಾರ್ ಸೌಜನ್ಯ ಸಮೀರ್ ಅವರು ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ನಮಗೆಲ್ಲ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. 39 ಮಿನಿಟ್ಸ್. ಫಸ್ಟ್ ಆ ವಿಡಿಯೋ ಬಗ್ಗೆ ಮಾತಾಡೋಣ. ಎಷ್ಟು ಸಕ್ಕತ್ತಾಗಿತ್ತು ಅಂತೀರಾ. ಪ್ರತಿಯೊಂದು ಮೂಮೆಂಟು ಮೀನ್ಸ್ ನೆಕ್ಸ್ಟ್ ಏನೇನಾಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರೋಕ್ಕಿಂತ ಏನೇನಾಗಿರ್ಬೋದು ಅನ್ನೋ ಗಾಬರಿ ಎಲ್ಲನೂ ಇತ್ತು. ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನೋಡ್ತಾ ಅನಿಸಿದ್ದು ಪವರ್ಫುಲ್ ವ್ಯಕ್ತಿಗಳು ಈಗ ಈ ವಿಚಾರ ಮುಚ್ಚಾಕಿದಾರ ಅಂತ ವಿಡಿಯೋದಲ್ಲಿ ಅಂದಿದ್ದಾರಲ್ಲ, ಆ್ಯಂಡ್ ವಿಚಾರ ಮುಚ್ಚಾಕಿದಾರಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿ ಯಾವ್ಯಾವ ರೀತಿ ಅವ್ರ ಹತ್ರ ದುಡ್ಡಿರುತ್ತೆ, ಎಲ್ಲ ಇರುತ್ತೆ, ಅವ್ರ ಹತ್ರ ಪವರ್ಸ್ ಇರುತ್ತೆ ಅಂತ. ಕಾಮನ್ ಪೀಪಲ್ಗಳೆಲ್ಲ ಹೆಂಗೆ ಅರೆಸ್ಟ್ ಮಾಡಿಸ್ತಾರೆ ಆ್ಯಂಡ್ ಕಾಮನ್ ಪೀಪಲ್ಗಳೆಲ್ಲ ಹೆಂಗೆ ತಗ್ಲಾಕತ್ತಾರೆ, ಅವ್ರ ಕೈಲಿ ಪವರ್ಸ್ ಇರೋದು ಹೆಂಗೆ ಬಳಸ್ಕೊತಾರೆ ಅಂತ ನಾವಲ್ಲಿ ನೋಡಿದ್ದೀವಿ ವಿಡಿಯೋದಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಮೋರ್ ಆಫ್ಟರ್ ನನಗೆ ಒಂದು ಇನ್ನೊಂದು ಶೇರ್ ಮಾಡ್ಕೋಬೇಕಿತ್ತು. ಇಲ್ಲಿ ನಮಗೆ ಚಿಕ್ಕ ವಯಸ್ಸಿಂದನೂ ಧರ್ಮಸ್ಥಳ ಅಂದರೆ ಒಂದು ಗೌರವ ಇದೆ. ಸೊ ಬೇಕು ಅಂತ ಒಂದೊಂದು ಸಲ ಏನು ಅನಿಸಿದ್ರೆ ಧರ್ಮಸ್ಥಳ ಅನ್ನೋ ಪರ್ಟಿಕ್ಯುಲರ್ ನೇಮ್ನ ಜಾಸ್ತಿ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಟೆಂಪಲ್ನ ಅಷ್ಟೊಂದು ಟಾರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಈ ಇನ್ಸಿಡೆಂಟು ಜಸ್ಟಿಸ್ ಫಾರ್ ಸೌಜನ್ಯ ಅದ್ರ ಬಗ್ಗೆ ಮಾತಾಡೋಣ. ಅವ್ರಿಗೆ ನ್ಯಾಯ ದೊರಕಿಸ್ಬೇಕು. ಆ್ಯಂಡ್ ಸಮೀರ್ ಅವ್ರಿಗೂ ಅದೇನು ಜೀವ ಬೆದರಿಕೆ ಆ್ಯಂಡ್ ಅವ್ರಿಗೆಲ್ಲ ಫೋನ್ ಕರೆಗಳೆಲ್ಲ ಮಾಡಿರ್ತೀವಿ. ಅವ್ರ ಮನೆ ಅಡ್ರೆಸ್ ಎಲ್ಲ ಗೊತ್ತಾಗಿದೆ. ಅವ್ರಿಗೂ ಹುಷಾರಾಗಿರಬೇಕು. ಸೊ ಎಲ್ಲ ಅಂತ ಹೇಳ್ತಾ ಆ್ಯಂಡ್ ಇದು ನನಗನ್ಸಿದ ಇನ್ಸಿಡೆಂಟು. ಆ್ಯಂಡ್ ಇನ್ನೊಂದು ವಿಚಾರ, ಟ್ರೆಂಡಿಂಗಲ್ಲಿರೋ ವಿಚಾರಕ್ಕೆ ಜನಕ್ಕೆ ಇದ್ರ ಬಗ್ಗೆ ಕೇರ್ ಇರುತ್ತೋ ಇಲ್ಲೋ, ಟ್ರೆಂಡಿಂಗಲ್ಲಿ ಐತೆ ಅಂತ ಅದಕ್ಕೆ ಸ್ಕ್ರಿಪ್ಟೆಡ್ ಮಾಡ್ಕೊಳ್ಳೋದು, ನಿಮ್ಗಳ ಪ್ರೀತಿ ಗಳಿಸ್ಕೋಬೇಕು ಅಂತ ಅನ್ನೋದು. ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ನಿಮ್ಗಳ ಪ್ರೀತಿನ ಗಳಿಸ್ಕೊತಾರೆ. ಹುಷಾರು, ಯಾರು ಯಾವ ವಿಚಾರದ ಬಗ್ಗೆ ಬೇಕು ಅಂತಲೇ ಮಾಡ್ತಾರೋ ಇಲ್ಲ ಜಸ್ಟ್ ಫಾರ್ ಟೈಮ್ ಪಾಸ್ ಮಾಡ್ತಾರೋ. ಇನ್ನೊಂದು 2-3 ವೀಡಿಯೋಗಳಲ್ಲಿ ನೋಡಿದೆ ಈ ವಿಚಾರಗಳಲ್ಲಿ. ನನಗೂ ಅನಿಸಿದೆ ಅಷ್ಟೇ, ಏನೊಂದು 2-3 ದಿನ ಬಸ್ಸಿರೋವರೆಗಷ್ಟೇ ಈ ವಿಚಾರ ಕ್ಯಾರಿ ಆಗುತ್ತೆ. ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ಗಳು ಅಷ್ಟೇ ಬಸ್ಸಿದೆ ಅಂತ ನಾವು ವಿಡಿಯೋ ಮಾಡಿ TRP ತಗೊಂಡು ವ್ಯೂಸ್ ತಗೊಂಡು ನಿಮ್ಗಳ ನಂಬಿಕೆ ಗಳಿಸಿ ಸಬ್ಸ್ಕ್ರೈಬ್ಗಳೆಲ್ಲ ತಗೋತೀವಿ. ಸೊ ಇವೆಲ್ಲ ಹಿಂಗಾಗುತ್ತೆ. ಸೊ ನೀವು ಕೂಡ ಸ್ವಲ್ಪ ಹುಷಾರಾಗಿ ಥಿಂಕ್ ಮಾಡಿ. ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಈ ಥರ ವಿಚಾರದಲ್ಲಿ ನಾವು ಸ್ವಲ್ಪ ಮೂಗು ತೋರಿಸ್ಬೇಕು. ಏನೇ ಇದ್ರೂ ಏನೇ ವಿಚಾರಗಳನ್ನ ಮುಚ್ಚಿಡ್ಬೋದು, ಬಟ್ ಕಂಟೆಂಟ್ ಕ್ರಿಯೇಟರ್ಸ್ಗಳು 1000 ಜನ ಇದ್ದೀವಿ, ಆಗ್ತಾನೇ ಇರ್ತೀವಿ, ಮಾಡ್ತಾನೇ ಇರ್ತೀವಿ. ಏನಿಲ್ಲಪ್ಪ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಕಮ್ಮಿನೇ ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿನೂ ಹೇಳಿದ್ದೀನಿ, ಬಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸರ್. ಹ್ಯಾವ್ ಅ ನೈಸ್ ಡೇ.